ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಈ ಥರ ಬ್ಲೌಸು ಹೇಗೆ ಕಟ್ ಮಾಡೋದು ಅಂತ ತೋರಿಸಿಕೊಡ್ತೇನೆ. ಇದು ಫ್ರಂಟ್ ಡೀಪ್ ಆಗಿರುತ್ತೆ, ಅಂದರೆ 7ರಿಂದ 8 ಇಂಚಿನವರೆಗೆ ಡೀಪ್, ಹಾಗೆ ಬ್ಯಾಕ್ ಕ್ಲೋಸ್ ಆಗಿರುತ್ತೆ. ಇದನ್ನು ಯಾವ ರೀತಿ ನಾವು ಕಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೋಡಿ. ಇದು ಫ್ರಂಟ್ ಡೀಪ್ ಆಗಿರುತ್ತೆ, ಅಂದರೆ 7ರಿಂದ 8 ಇಂಚಿನವರೆಗೂ ಡೀಪ್ ಇರುತ್ತೆ ಫ್ರಂಟ್. ಆದರೆ ಬ್ಯಾಕ್ ಬೋಟ್ ನೆಕ್ ಆಗಿ ಒಂದು ಸಣ್ಣ ಡಿಸೈನ್ ಇರುತ್ತೆ. ಇಲ್ಲಿ ನೋಡಿ, ನಾನು ಮೊದಲಿಗೆ ಲೆಂತ್ ಲೈನ್ ಎಳೆದುಕೊಳ್ತಾ ಇದ್ದೇನೆ. ನಮ್ಮದು ಲೆಂತ್ 14 ಇಂಚು, ಅಂದರೆ ಫ್ರಂಟ್ ಲೆಂತ್ 14 ಇಂಚು, ಅದಕ್ಕೆ ಪ್ಲಸ್ 1 ಮಾಡಿ 15 ಇಂಚ್ ತೆಗೆದುಕೊಳ್ತಾ ಇದ್ದೇನೆ. ಇದು ನಾನು ಡೈರೆಕ್ಟ್ ಲೈನಿಂಗಲ್ಲಿ ಕಟ್ ಮಾಡೋದ್ರಿಂದ ಇಲ್ಲಿ ನಾನು ಎಲ್ಲ ಕಡೆ ಸ್ಟಿಚ್ಚಿಂಗ್ ಮಾರ್ಜಿನನ್ನು ಮಾಡ್ಕೋತಾ ಇದ್ದೇನೆ. ಅಂದರೆ ಮಾರ್ಜಿನ್ ಕೊಟ್ಟೇ ಮಾಡೋದು. ಡ್ರಾಫ್ಟಿಂಗಲ್ಲಾದರೂ ನಾವು ಎಲ್ಲಿ ಕೂಡ ಮಾರ್ಜಿನ್ ಕೊಡಲಿಕ್ಕಿಲ್ಲ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಡ್ರಾಫ್ಟಿಂಗ್ ಮಾಡಿದ್ದೆ, ಅದರಲ್ಲಿ ಎಲ್ಲಿಯೂ ಮಾರ್ಜಿನ್ ಕೊಟ್ಟಿರಲಿಲ್ಲ, ಮತ್ತೆ ಮಾರ್ಜಿನ್ ತೆಗೆದುಕೊಳ್ಳೋದು. ಇಲ್ಲಿ ಎಲ್ಲ ಕಡೆ ಮಾರ್ಜಿನ್ ಕೊಡ್ತಾ ಹೇಗೆ ಕಟ್ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ಇದು ಕೂಡ ತುಂಬ ಈಸಿ, ಇದನ್ನು ಕೂಡ ನಾವು ಫಾಲೋ ಮಾಡ್ಬೋದು. ಇಲ್ಲಿ ನೋಡಿ, ನಾನು ಮೊದಲಿಗೆ ಶೋಲ್ಡರ್ 14.25 ನಮ್ಮ ಅರ್ಧ ಆಗುವಾಗ 7.25 ಬರುತ್ತೆ. ನಾವು ಅಷ್ಟೇ ತೆಗೆದುಕೊಳ್ಬೇಕು. ಫ್ರಂಟಲ್ಲಿ ಮಾತ್ರ ನಮ್ಮದು 8 ಇಂಚುವರೆಗೆ ಡೀಪ್ ಆಗಿರೋದ್ರಿಂದ ನಾವು ಡ್ರಾಫ್ಟಿಂಗಲ್ಲಾದರೆ 1 ಇಂಚ್ ಮೈನಸ್ ಮಾಡ್ತೇವೆ. ಆದರೆ ಇಲ್ಲಿ 1 ಇಂಚ್ ಮೈನಸ್ ಮಾಡಿದರೂ ಕೂಡ ಇಲ್ಲಿ ನಾವು ಬಟ್ಟೆಯಲ್ಲಿ ಕಟ್ ಮಾಡುವಾಗ ಕೇವಲ ಅರ್ಧ ಇಂಚ್, ಅಂದರೆ ಅರ್ಧ ಇಂಚಲ್ಲಿ ನಮಗೆ ಸ್ಟಿಚಿಂಗಿಗೆ ಬೇಕಾಗತ್ತೆ. ಅದಕ್ಕೆ ಬೇಕಾಗಿ ನಾವು ಒಂದು ಅರ್ಧ ಇಂಚ್ ಮಾತ್ರ ಮೈನಸ್ ಮಾಡ್ಕೋತೇವೆ. ಆದರೆ ನಮ್ಮದು ಬಾಡಿ ಮೇಲೆ ಬಂದಾಗ ಅದು 1 ಇಂಚ್ ಮೈನಸಲ್ಲಿ ನಿಲ್ಲುತ್ತೆ. ಅಂದರೆ ನಮ್ಮದು ಮಾರ್ಜಿನ್ ಹೋದ್ಮೇಲೆ ಸ್ಟಿಚಿಂಗ್ ಆದಮೇಲೆ ನಮಗೆ 1 ಇಂಚು ಮೈನಸ್ ಸಿಗುತ್ತೆ. ಅಂದರೆ ಟೋಟಲ್ ನಮ್ಮದು 1 ಇಂಚ್ ಮೈನಸಲ್ಲಿ ಬ್ಲೌಸ್ ರೆಡಿ ಆಗುತ್ತೆ. ಇಲ್ಲಿ ನಾನು ಆರ್ಮೋಲ್ ಲೆಂತ್ 6.25 ತೆಗೆದುಕೊಳ್ತಾ ಇದ್ದೇನೆ. ನೀವು 7 ಕೂಡ ತೆಗೆದುಕೊಳ್ಬೋದು. ಅಂದರೆ ನಾವು ಆರ್ಮೋಲ್ ತೆಗೆದುಕೊಳ್ಳೋದು ನಮ್ಮ ಆರ್ಮೋಲ್ ಎಷ್ಟಿದೆ ಅಂತ ಕರೆಕ್ಟಾಗಿ ಅಳತೆ ಮಾಡ್ಕೋಬೇಕು. ಇಲ್ಲಿ ನೋಡಿ, ಆರ್ಮೋಲ್ ಡೌನ್ ಅಂದರೆ 4 ಇಂಚಿನ ಕೆಳಗೆ ನಾನೊಂದು ಸಣ್ಣದಾಗಿ ಮಾರ್ಕ್ ಮಾಡ್ಕೋತಾ ಇದ್ದೇನೆ. ಯಾಕೆಂದರೆ ನೋಡಿ, ಇಲ್ಲಿ ನನಗೆ 6.25 ಇಂಚಿನಷ್ಟು ಇದೆ. ಅರ್ಧ ಇಂಚು ಮೈನಸ್ ಮಾಡಿದ ಮೇಲೆ ಪುನಃ ಅರ್ಧ ಇಂಚು ಇಲ್ಲಿ ಆರ್ಮೋಲ್ನ ಕೆಳಗಡೆ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ನಮಗೆ ಫ್ರಂಟ್ ಕ್ರಾಸ್ ಸಿಗುತ್ತೆ. ನಾವು ಫ್ರಂಟ್ ಕ್ರಾಸನ್ನು ಬೇರೆ ಅಳತೆ ಮಾಡಬೇಕಂತಿಲ್ಲ. ಇಲ್ಲಿ ನೆಕ್ಸ್ಟ್ ನಾನು ಡಾಟ್ ಪಾಯಿಂಟ್ 9.25 ನಾನು 10 ಇಂಚ್ ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ಲೆಂತ್ 14-15 ಆಗುತ್ತೆ. ಇಲ್ಲಿ ಡಾಟ್ ಪಾಯಿಂಟ್ನ ಹತ್ರ ಒಂದು ಲೈನ್ ಎಳೆದುಕೊಳ್ಬೇಕು. ಆಮೇಲೆ ಇಲ್ಲಿ ನಾನು ಪ್ರಿನ್ಸಸ್ ಕಟ್ ತೆಗೆದುಕೊಳ್ತಾ ಇದ್ದೇನೆ. ಇಲ್ಲಿ ನಮ್ಮದು 33 ಅಪ್ಪರ್ ಚೆಸ್ಟ್ 34 3/4ನಷ್ಟು ಇಲ್ಲಿ ತೆಗೆದುಕೊಂಡು ಕೆಳಗೆ 3/4 ಇಂಚಿನಷ್ಟು ಮೈನಸ್ ಮಾಡ್ಕೋತಾ ಇದ್ದೇನೆ. ಹಾಗೆ ಕೆಳಗೆ ಒಂದು 1/4 ಇಂಚಿನಷ್ಟು ಸ್ವಲ್ಪ ಕ್ರಾಸಾಗಿ ಡೌನ್ ತೆಗೆದುಕೊಳ್ತೇನೆ. ಇದನ್ನೇ ಯಾಕೆ ಅಂದರೆ ಇದು ನಾವು ಜಾಯಿಂಟ್ ಮಾಡುವಾಗ ಸ್ಟ್ರೈಟಾಗಿ ನಿಲ್ಲಿ ಅನ್ನೋ ಕಾರಣಕ್ಕೆ. ನೋಡಿ, ನಾವಿದನ್ನು ಸ್ಕೇಲಲ್ಲಿ ಕೂಡ ನೀಟಾಗಿ ಡ್ರಾ ಮಾಡ್ಕೋಬೋದು, ಅಥವಾ ಕೈಯಲ್ಲಿ ಆಗೋದಾದರೆ ಕೈಯಲ್ಲಿ ಕೂಡ ಮಾಡ್ಕೋಬೋದು. ಇದು ಪ್ರಿನ್ಸಸ್ ಕಟ್ನ ಫಸ್ಟ್ ಪಾರ್ಟ್. ಈ ಥರ ಮಾಡಿ ಮತ್ತೆ ನಾವು ಮಾರ್ಜಿನ್ ಬಿಟ್ಕೊಂಡು ಕಟ್ ಮಾಡಬೇಕು. ಇಲ್ಲಿ ಎಲ್ಲ ಕಡೆ ಮಾರ್ಜಿನ್ ಇರೋದ್ರಿಂದ ಇಲ್ಲಿ ಕೂಡ ನಾನು ಪ್ರಿನ್ಸಸ್ ಕಟ್ ಹತ್ತಿರ ಕೂಡ ಸೇರಿಸ್ಕೋಬೇಕು. ಇಲ್ಲಿ ನಾನು ಶೋಲ್ಡರ್ ವಿಡ್ತ್ ನೋಡೋದು, ನೆಕ್ ವಿಡ್ತ್ ನೋಡೋದಿಲ್ಲ. ಶೋಲ್ಡರ್ ನಮಗೆ ಎಷ್ಟು ಅಗಲ ಬೇಕು ಅನ್ನೋದನ್ನು ನಾವು ಕಸ್ಟಮರ್ ಹತ್ರ ಮೊದಲೇ ತಿಳಿದುಕೊಳ್ಬೇಕು. ಅಂದರೆ ಕೇಳ್ಕೋಬೇಕು, ನಿಮಗೆ ಶೋಲ್ಡರ್ ಎಷ್ಟು ದಪ್ಪ ಬೇಕು ಅಂತ. ಇಲ್ಲಿ ನೋಡಿ, ನಾನು 4.25 ಇಂಚಿಗೆ ಒಂದು ಲೈನ್ ಎಳೆದುಕೊಂಡು ಶೇಪ್ ಕೊಡ್ತಾ ಇದ್ದೇನೆ ನೆಕ್ಕಿಗೆ ನೀಟಾಗಿ. ನೀವು ಇನ್ನೂ ಕೂಡ ಬ್ರಾಡಾಗಿ ಕೊಡ್ಬೋದು. ನಾನು ಇಲ್ಲಿ ಈ ಥರ ಕೊಡ್ತಾ ಇದ್ದೇನೆ ನೋಡಿ. ಇದಕ್ಕೆ ಮತ್ತೆ ನಾವು ಆರ್ಮೋಲ್ ಕರ್ವಲ್ಲಿ ಕರ್ವ್ ಶೇಪ್ ಕೂಡ ಕೊಡ್ಬೋದು. ಇದು ಡೀಪ್ 7.25ಯಿಂದ 8 ನಮ್ಮದು ರೆಡಿ ಆಗುವಾಗ 7.25ಗೆ ಬಂದು ನಿಲ್ಲುತ್ತೆ. 8 ಇಂಚ್ ತೆಗೆದುಕೊಂಡು 7.25ಗೆ ಬಂದು ನಿಲ್ಲುತ್ತೆ ನೋಡಿ. ಈ ಥರ ಈ ಶೇಪ್ ಕೂಡ ಕೊಡ್ಬೋದು. ಇಲ್ಲದಿದ್ದರೆ ಇದೇ ಲೈನಲ್ಲಿ ಕೂಡ ನಾವು ಮುಂದುವರಿಬೋದು. ಇದು ಈಗ ಟ್ರೆಂಡಲ್ಲಿರೋ ಶೇಪು, ನೀವು ಕೂಡ ಟ್ರೈ ಮಾಡ್ಕೋಬೋದು ನೋಡಿ. ಈ ಥರ ನೀಟಾಗಿ ಲೈನ್ ಎಳೆದುಕೊಳ್ಳಿ. ನಾವು ಇಲ್ಲಿ ಗ್ಯಾಪು ಬೇಕಾದರೆ ಇನ್ನೂ ಆರ್ಮೋಲ್ ಹತ್ತಿರ ಕೊಂಡೋಗಿ ಕೂಡ ಮಾಡ್ಬೋದು. ಅದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ಆದರೆ ಆರ್ಮೋಲ್ ಹತ್ತಿರ ಕೊಂಡೋಗೋದಾದರೆ ನೀವು ಇನ್ನೂ
ನಮ್ಮ ಶೋಲ್ಡರ್ ಹತ್ತಿರ ಸ್ವಲ್ಪ 1/4 ಇಂಚಿನಷ್ಟು ಮೈನಸ್ ಮಾಡ್ಕೋಬೇಕು. ನಾನೀಗ ಎಳಿತಿರೋ ಲೈನ್ ಮಾರ್ಜಿನ್. ನಾವು ಬಟ್ಟೆಯಲ್ಲಿ ಕಟ್ ಮಾಡುವಾಗ ಎಲ್ಲೆಲ್ಲಿ ಮಾರ್ಜಿನ್ ಹಾಕಬೇಕು ಅಲ್ಲಲ್ಲಿ ನಾವು ಮಾರ್ಜಿನ್ ಕೊಡ್ತಾ ಹೋಗಬೇಕು. ನೋಡಿ ಈ ಥರ ಕೊಟ್ಟು ಮೊದಲು ಒಂದು ಪಾರ್ಟನ್ನು ಕಟ್ ಮಾಡ್ಕೋಬೇಕು. ನಾನು ಮೇಲೆ ಮಾರ್ಜಿನ್ ಲೆಂತ್ ಮಾರ್ಜಿನ್ ಮೊದಲೇ ಕೊಟ್ಟಿರೋದ್ರಿಂದ ಇಲ್ಲಿ ಪ್ರಿನ್ಸಸ್ ಕಟ್ ಜಾಯಿಂಟ್ ಆಗುವಲ್ಲಿ 1/2 ಇಂಚಿನಷ್ಟು ಮಾತ್ರ ಮಾರ್ಜಿನ್ ಕೊಟ್ಟಿದ್ದೇನೆ. ನೋಡಿ ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ನಾವು ಈ ಪಾರ್ಟನ್ನಿಟ್ಟು ಇನ್ನೊಂದು ಪಾರ್ಟನ್ನು ಕಟ್ ಮಾಡೋದು. ಅಂದರೆ ಮೊದಲೇ ಕಟ್ ಮಾಡಿದರೆ ನಮಗೆ ಮಾರ್ಜಿನ್ ಅಷ್ಟು ನೀಟಾಗಿ ಕೊಡಲಿಕ್ಕೆ ಬರೋದಿಲ್ಲ. ಹೀಗೆ ಕಟ್ ಮಾಡಿದರೆ ನಾವು ಮಾರ್ಜಿನ್ ಎಲ್ಲಿ ಬೇಕು ಅಲ್ಲಿ ಮಾತ್ರ ಕೊಡ್ಬೋದು. ಇಲ್ಲಿ ನೋಡಿ ನಮಗೆ ಸ್ವಲ್ಪ ಪಾಯಿಂಟ್ ಬಂದಾಗೆ ಆಗುತ್ತೆ. ಆಗ ನಾನು ಸ್ಟ್ರೈಟ್ ಮಾಡಿಕೊಂಡು ಈ ಪಾಯಿಂಟನ್ನು ಮೈನಸ್ ಮಾಡ್ಕೋಬೇಕು. ಇಲ್ಲದಿದ್ದರೆ ನಾವು ಶೋಲ್ಡರ್ ಜಾಯಿಂಟ್ ಮಾಡುವಾಗ ಸ್ವಲ್ಪ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಬೇಕಾಗಿ ಮೊದಲೇ ಈ ಥರ ಮಾಡಿಕೊಂಡ್ರೆ ನಮಗೆ ಶೋಲ್ಡರ್ ಸ್ಟ್ರೈಟಾಗಿಯೇ ಸಿಗುತ್ತೆ. ಮತ್ತು ನಾವು ಪ್ರಿನ್ಸಸ್ ಕಟ್ ಜಾಯಿಂಟ್ ಮಾಡುವಾಗಲೂ ಕೂಡ ಸ್ವಲ್ಪ ಸ್ಟ್ರೈಟಾಗೇ ಬರುತ್ತೆ. ಅದಕ್ಕೆ ನಾವು ಚಿಂತೆ ಮಾಡಬೇಕಂತಿಲ್ಲ. ಈಗ ನೋಡಿ ಇಷ್ಟು ಕಟ್ಟಾದಮೇಲೆ ನಾವು ನಮ್ಮ ಹುಕ್ಕಾಯಿ ಪಟ್ಟಿಯಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ಬಿಟ್ಕೋಬೇಕು. ಅಂದರೆ ನೀವು ಎಷ್ಟು ಯೂಸ್ ಮಾಡ್ತೀರಾ ಮಾರ್ಜಿನ್, ಅಂದರೆ ಸ್ಟಿಚ್ಚಿಂಗಿಗೆ ತೆಗೆದುಕೊಳ್ಳುವಾಗ ಎಷ್ಟು ಮಾರ್ಜಿನ್ ಬಿಟ್ಕೊಂಡು ಹೋಗ್ತೀರಾ ಅದಕ್ಕೆ ಅನುಸಾರವಾಗಿ ನಾವು ಇಲ್ಲಿ ಮಾರ್ಜಿನ್ ತೆಗೆದುಕೊಳ್ಬೇಕು. ಅಂದರೆ ಕೆಲವರು 1/2 ಇಂಚ್ ತೆಗೆದುಕೊಳ್ತಾರೆ, ಇನ್ನು ಕೆಲವರು 1/4 ಇಂಚಿನ ಮಾರ್ಜಿನಲ್ಲಿ ಸ್ಟಿಚ್ಚಿಂಗ್ ಮಾಡ್ತಾ ಹೋಗ್ತಾರೆ. ಆದರೆ ನಾವು ನಾರ್ಮಲಿ ಒಂದು 4 ಪಾಯಿಂಟ್ ಅಂದರೆ 1/2 ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಮಾರ್ಜಿನ್ ತೆಗೆದುಕೊಳ್ಳಲೇಬೇಕು. ಯಾಕೆಂದರೆ ಕೆಲವು ಬಟ್ಟೆ ತುಂಬ ತೆಳುವಾಗಿರುವಾಗ ನಮ್ಮ ನೀಡಲ್ ಬಿದ್ದಾಗ ಸ್ವಲ್ಪ ಗ್ಯಾಪು ಹೋಗ್ತಾ ಇರ್ತದೆ. ಅದಕ್ಕೆ ಬೇಕಾಗಿ ಆ ಥರ ಮಾಡ್ಕೋಬೇಕು. ನೋಡಿ ನಾನಿಲ್ಲಿ 8/4 ಚೆಸ್ಟ್ ತೆಗೆದುಕೊಂಡಿದ್ದೇನೆ, ಪ್ಲಸ್ 1/2 ಇಂಚು ಲೂಸಿಂಗ್ ತೆಗೆದುಕೊಳ್ಳಲೇಬೇಕು ಚೆಸ್ಟಲ್ಲಿ. ಯಾಕೆಂದರೆ ಇದು ಟಕ್ಸಿಗೆ ನಾವು ಟಕ್ಸ್ ಕೊಡುವಾಗ ಈ ಲೂಸಿಂಗ್ ನಮಗೆ ಕರೆಕ್ಟಾಗಿ ನಿಲ್ಲುತ್ತೆ. ನೋಡಿ ಈ ಥರ 1 ಇಂಚು ನಾವು ಮತ್ತೆ ಆರ್ಮೋಲನ್ನು ಚೆಕ್ ಮಾಡಿಕೊಳ್ಳೇಬೇಕು. ಯಾಕೆಂದರೆ ನಮಗೆ ನೋಡಿ ಇಲ್ಲಿ ಕರೆಕ್ಟಾಗಿ 15.5 ಆರ್ಮೋಲ್ ಬರಬೇಕು. ಅದಕ್ಕಿಂತ ಸ್ವಲ್ಪ ಹೆಚ್ಚು ಬಂದರೂ ಪರವಾಗಿಲ್ಲ, ಅಂದರೆ ಬ್ಯಾಕ್ ಪ್ಯಾಕ್ ಆಗಿರೋದ್ರಿಂದ ಸ್ವಲ್ಪ ಲೂಸಿಂಗ್ ಕೂಡ ಸಿಗತ್ತೆ. ಹಾಗೆಯೇ ವೇಸ್ಟ್ ಲೆಂತ್ ಕೂಡ ಚೆಕ್ ತೆಗೆದುಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ ನಾವು ಎಲ್ಲೇ ಮಾಡಬೇಕಾದ್ರೂ ಸರಿಯಾಗಿ ಅಳತೆ ತೆಗೆದುಕೊಳ್ಬೇಕು. ಅಂದರೆ ಇಲ್ಲಿ ನೋಡಿ ಒಂದು ಸೈಡ್ನ ಪ್ರಿನ್ಸಸ್ ಕಟ್ನ ಪಾರ್ಟಲ್ಲಿ ಎಷ್ಟು ಬಂದಿದೆಯೋ ಅದು ಇನ್ನೊಂದು ಕಡೆಯಲ್ಲಿ ಕೂಡ ಬರಬೇಕು. ಯಾಕೆಂದರೆ ನಾವು ಜಾಯಿಂಟ್ ಮಾಡುವಾಗ ಎಲ್ಲಿಯೂ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಲ್ಲಿ ನಾನು 3/4 ಇಂಚಿನ ಮೇಲೆ ಆರ್ಮೋಲ್ ಹತ್ತಿರ 3/4 ಇಂಚಿನಷ್ಟು ಟಕ್ಸ್ ತೆಗೆದುಕೊಳ್ತೇನೆ. ಅದು ಯಾವ ಲೈನಿನಿಂದ ತೆಗೆದುಕೊಳ್ತಾ ಇದ್ದೇನೆ ಅಂದರೆ ನಾನು ಮೊದಲೇ ಹೇಳಿದೆಯಲ್ಲ ಅದೇ ಲೈನ್, ಆ ಮಾರ್ಜಿನ್ ಲೈನಿಂದಲ್ಲ. ಅದು ಕೂಡ ನಾವು ಗಮನವಿಟ್ಟು ನೋಡ್ಕೋಬೇಕು. ನೋಡಿ ಈ ಥರ 3/4 ಇಂಚಿನಷ್ಟು ತೆಗೆದುಕೊಂಡ್ರೆ ನಮಗೆ ಟೈಟಾಗಿ ಅಂದರೆ ನೆಕ್ಕಿನ ಹತ್ತಿರ ಲೂಸ್ ಬರೋ ಚಾನ್ಸಸ್ ಇರೋದಿಲ್ಲ. 3/4 ಇಂಚು ತೆಗೆದುಕೊಳ್ಬೇಕು. ನಿಮಗೆ ಸ್ವಲ್ಪ ಲೂಸ್ ಬೇಕು ಅಂತಾದರೆ 1/2 ಇಂಚಿನಷ್ಟು ಸಾಕಾಗತ್ತೆ. ಆಮೇಲೆ ಆರ್ಮೋಲ್ ಶೇಪ್ ಈ ಥರ ಕೊಡಬೇಕು. ನಂದು ವೇಸ್ಟ್ 28, ಇಲ್ಲಿ 2 ಇಂಚು ಮಾರ್ಜಿನ್ ಕೂಡ ಇದರಲ್ಲಿ ತೆಗೆದುಕೊಳ್ಬೋದು. ಇಲ್ಲಿ ವೇಸ್ಟ್ ಇದನ್ನು ಮೈನಸ್ ಮಾಡಿ 2.5 ಮೈನಸ್ ಮಾಡಿ ಮತ್ತು ಎಷ್ಟು ನಮ್ಮದು ವೇಸ್ಟ್ ಅಷ್ಟಕ್ಕೆ ಮಾರ್ಕ್ ಮಾಡಿ ಇಲ್ಲಿ 1 ಇಂಚು. ಇಲ್ಲಿ ನೋಡಿ ಇದನ್ನು ಮೊದಲು ಈ ಪ್ರಿನ್ಸಸ್ ಕಟ್ನ ಪಾರ್ಟನ್ನು ಮತ್ತೊಂದು ಪಾರ್ಟಿಗೆ ಅಂದರೆ ಜಾಯಿಂಟ್ ಆಗುವ ಎಲ್ಲಿವರೆಗೆ ಉದ್ದ ಬರುತ್ತೋ ಅದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಇಲ್ಲದಿದ್ದರೆ ನಾವು ಜಾಯಿಂಟ್ ಮಾಡುವಾಗ ಒಂದು ಪಾರ್ಟು ದೊಡ್ಡದು ಇನ್ನೊಂದು ಸಣ್ಣದಾಗುತ್ತೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇಕಾಗಿ ಈ ಥರ ಇನ್ನು 2 ಇಂಚಿನ ಮಾರ್ಜಿನ್ ತೆಗೆದುಕೊಳ್ಬೇಕು. ಆಮೇಲೆ ನಾವು ಲೈನ್ ಎಳೆದುಕೊಳ್ಬೇಕು. ನಾವು ಫ್ರಂಟ್ ಕಟ್ ಮಾಡುವಾಗ ಈ ಥರ ಮಾರ್ಜಿನ್ ನೋಡಿ. ಈಗ ನಾನಿಲ್ಲಿ ಮಾರ್ಜಿನ್ ಕೊಡ್ತಾ ಇದ್ದೇನೆ. ಯಾವ ಥರ ಮಾರ್ಜಿನ್ ಕೊಡ್ತೇನೆ ನೋಡಿ. ಅಂದರೆ ಮೊದಲಿಗೆ ನಾನು ಈ ಥರ ಶೇಪ್ ತೆಗೆದುಕೊಂಡು ಈ ಸೈಡಲ್ಲಿ ಕೂಡ ನಮಗೆ ಮಾರ್ಜಿನ್ ಬೇಕಲ್ವ, ಅದನ್ನು ಕೂಡ ಕೊಡಬೇಕು. ಮೊದಲಿಗೆ ನಾನು ಕಟ್ ಮಾಡಿಕೊಂಡು ತೋರಿಸ್ತೇನೆ ಎಷ್ಟು ನಾವು ಮಾರ್ಜಿನ್ ಕೊಡಬೇಕು ಅಂತ.
ನೋಡಿ ಆಲ್ರೆಡಿ ನಾವು ಫ್ರಂಟ್ ಬ್ಯಾಕ್ ಆರ್ಮೋಲ್ ಹತ್ತಿರ ಎಲ್ಲ ಮಾರ್ಜಿನ್ ಕೊಟ್ಟಾಗಿದೆ. ಇನ್ನು ಇಲ್ಲಿ ಕೊಡಬೇಕಂತಿಲ್ಲ. ನಾವು ಎಲ್ಲಿ ಜಾಯಿಂಟ್ ಮಾಡ್ಕೋತೀವೋ ಅಲ್ಲಿ ಮಾತ್ರ ಇಲ್ಲಿ ಮಾರ್ಜಿನ್ ಕೊಟ್ಟರೆ ಸಾಕಾಗತ್ತೆ. ಮತ್ತು ನಾವು ನೋಡ್ಕೋಬೇಕು ಇದು ಕರೆಕ್ಟಾಗಿದೋ ಇಲ್ವೋ ಅಂತ. ನೋಡಿ ಈ ಥರ ಒಂದು ಅರ್ಧ ಇಂಚಿಗಿಂತ ಜಾಸ್ತಿಯಷ್ಟು, ಅರ್ಧ ಇಂಚಲ್ಲ, ಅರ್ಧ ಇಂಚಿಗಿಂತ 1 ಪಾಯಿಂಟ್ ಕಡಿಮೆ ಮಾರ್ಜಿನ್ ಕೊಟ್ಟರೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಅಷ್ಟರಲ್ಲೇ ನಾವು ಮಾಡ್ಕೋಬೇಕು. ನಾವು ಎಷ್ಟು ಸ್ಟಿಚಿಂಗಿಗೆ ತೆಗೆದುಕೊಳ್ಳುತ್ತೇವೋ ಅಷ್ಟೇ ನಾವು ಮಾರ್ಜಿನ್ ಕೊಡಬೇಕು. ಇಲ್ಲದ್ರೆ ಜಾಸ್ತಿ ಕೊಟ್ಟರೆ ಲೂಸ್ ಆಗೋ ಚಾನ್ಸಸ್ ಇರುತ್ತೆ. ನಾವೀಗ ಎಲ್ಲಿ ಲೈನ್ ಹೋಗಿದೆಯೋ ಅಲ್ಲೇ ಸ್ಟಿಚ್ ಮಾಡಬೇಕು. ಇಲ್ಲಿ ನೋಡಿ ಮೊದಲು ನಾವು ಈ ಥರ ಜಾಯಿಂಟ್ ಅಂದರೆ ಕರೆಕ್ಟ್ ಆಗಿದೆಯಾ ನೋಡ್ಕೋಬೇಕು. ಒಂದು ವೇಳೆ ಕರೆಕ್ಟ್ ಆಗದಿದ್ದರೆ ಮತ್ತೆ ಸರಿ ಮಾಡ್ಕೋಬೇಕು. ನೋಡಿ ಈ ಥರ. ನೋಡಿ ನಾನಿಲ್ಲಿ ಕೊಟ್ಟದ್ದು ಸ್ವಲ್ಪ ಜಾಸ್ತಿ ಇದೆ. ಈ ಥರ ನಾವು ಅದನ್ನು ಟ್ರಿಮ್ ಮಾಡ್ಕೋಬೇಕು. ಹೇಗೂ ಮಾಡ್ಕೋಬೋದು. ಮೊದಲು ನಾವು ಸರಿ ಮಾಡಿಕೊಂಡೇ ಇಟ್ಟರೆ ಮತ್ತು ಸ್ಟಿಚಿಂಗ್ ಮಾಡಲಿಕ್ಕೆ ಸುಲಭ ಆಗುತ್ತೆ. ನಾವು ಇದನ್ನು ಸ್ಟಿಚಿಂಗ್ ಮಾಡಿದ ಮೇಲೂ ಶೇಪ್ ಕೊಡ್ಬೋದು, ಹಾಗೆ ಅಂತ ಏನಿಲ್ಲ. ಹೀಗೆಲ್ಲ ಕೊಟ್ಟರು ಸರಿಯಾಗತ್ತೆ. ನೋಡಿ ನಮ್ಮದು ಈಗ ಫ್ರಂಟ್ ಪಾರ್ಟಿನ ಡ್ರಾಫ್ಟಿಂಗ್ ಅಂದರೆ ಮಾರ್ಕಿಂಗ್ ಮುಗಿದಿದೆ. ಈ ಥರ ಮತ್ತೆ ಕೂಡ ನಾವು ಸ್ಟಿಚಿಂಗ್ ಆದಮೇಲೆ ಕೂಡ ಆರ್ಮೋಲ್ ಶೇಪನ್ನು ನೀಟಾಗಿ ರೌಂಡಾಗಿ ಕೊಡಬೇಕು. ಇಲ್ಲಿಗೆ ನಮ್ಮದು ಫ್ರಂಟದ್ದು ಮುಗಿದಿದೆ. ಬ್ಯಾಕ್ ಕೂಡ ಸೇಮ್ ಇದೇ ರೀತಿ ಕಟ್ ಮಾಡೋದು ನೋಡುವ. ಈಗ ಬ್ಯಾಕಲ್ಲಿ ಹೇಗೆ ಕಟ್ ಮಾಡೋದು ಅಂತ ಇಲ್ಲಿ ನೋಡಿ. ನಾವು ಚೆಸ್ಟ್ ಸೈಜಲ್ಲಿ ಸ್ವಲ್ಪ ಲೂಸಿಂಗ್ ಕೊಟ್ಟಿದ್ದೇವೆ, ಅಂದರೆ ಎಷ್ಟು 34 ಬರಬೇಕು. ಅದನ್ನು ನಾನು ಲಾಸ್ಟಿಗೆ ತೋರಿಸ್ತೇನೆ. ನೋಡಿ ಆರ್ಮೋಲ್ ಎಷ್ಟು ನೀಟಾಗಿ ಈ ಥರ ಶೇಪು ಕರೆಕ್ಟಾಗಿ ಬಂದರೆ ಮಾತ್ರ ನಮಗೆ ನಾವು ಸ್ಟಿಚ್ ಮಾಡಿದಾಗ ಕೂಡ ನಮ್ಮದು ಸ್ಲೀವ್ ಅಟ್ಯಾಚ್ ಮಾಡುವಾಗ ಯಾವುದೇ ಇದು ಬರೋದಿಲ್ಲ. ಈ ಥರ ರೌಂಡ್ ಶೇಪಲ್ಲಿ ಬರಬೇಕು. ಈಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡುವ. ಬ್ಯಾಕ್ ಪಾರ್ಟ್ ಕಟ್ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ನೋಡಿ ಬಟ್ಟೆಯನ್ನು ನೀಟಾಗಿ ಸರಿಯಾಗಿ ಇಟ್ಕೋಬೇಕು. ಮತ್ತು ಐರನ್ ಮಾಡಿದರೆ ಒಳ್ಳೆಯದು. ಇಲ್ಲಿ ಬ್ಯಾಕ್ ಅಂದರೆ ನಮ್ಮದು ಬೋಟ್ ನೆಕ್ ಬರುತ್ತೆ, ಹಾಗೆ ಸ್ವಲ್ಪ ಶೇಪ್ ಕೂಡ ಬರುತ್ತೆ. ಇದಕ್ಕೆ ಮೊದಲಿಗೆ ಇದು ಶೋಲ್ಡರ್ ಲೈನ್ ಎಳೆದುಕೊಳ್ಬೇಕು. ಈಗ ನಾವು ಬ್ಯಾಕ್ ಪಾರ್ಟ್ ಹೇಗೆ ಕಟ್ ಮಾಡೋದು ಅಂತ ನೋಡುವ. ನೋಡಿ ಬ್ಯಾಕ್ ಪಾರ್ಟಲ್ಲಿ ಇದು ಬೋಟ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ ತೆಗೆದುಕೊಳ್ಬೇಕು, ಹಾಗೆ 1/2 ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಬೇಕು. ಯಾಕೆಂದರೆ ಬೋಟ್ ನೆಕ್ ಅಂದರೆ ನಮ್ಮದು ಮೇಲೆ ಇರುತ್ತೆ ನೆಕ್, ಅಂದರೆ 2.5-3 ಇಂಚಿನಲ್ಲಿ ಇರುತ್ತೆ. ಅದಕ್ಕೆ ಬೇಕಾಗಿ ಅದು ಬ್ರಾಡ್ ಹೋಗೋದಿಲ್ಲ ಅನ್ನೋ ಕಾರಣಕ್ಕೆ ನಾವು ಎಕ್ಸ್ಟ್ರಾ 1/2 ಇಂಚ್ ತೆಗೆದುಕೊಳ್ಬೇಕು. ಹಾಗೆ ಇಲ್ಲಿ ಮೊದಲು ಹೇಗೆ ನಾನು ಡ್ರಾಫ್ಟಿಂಗ್ ಮಾಡ್ತೇನೋ ಅದೇ ರೀತಿ ಮೊದಲಿಗೆ ಶೋಲ್ಡರ್ ಬಿಡ್ತು 2.5 ತೆಗೆದುಕೊಂಡು ಆಮೇಲೆ ಕೆಳಗೆ ಆರ್ಮೋಲ್ ಡೌನು 6.5ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೇನೆ. 2.5 ತೆಗೆದುಕೊಂಡಾದ್ಮೇಲೆ 1 ಇಂಚ್ ಡೌನ್ ಮಾಡ್ಕೋಬೇಕು. ಇದು ಕಂಪಲ್ಸರಿ. ಪ್ಯಾಕ್ ನೆಕ್ ಆಗಿರೋದ್ರಿಂದ ಶೋಲ್ಡರ್ ಡೌನ್ ಕಂಪಲ್ಸರಿಯಾಗಿ ಮಾಡ್ಕೋಬೇಕು. ಇಲ್ಲಿ ನಮ್ಮದು ಎಷ್ಟು ಚೆಸ್ಟ್ ಇದೆಯೋ, ನಮ್ಮದು ಒರಿಜಿನಲ್ ಚೆಸ್ಟ್ 8 ಕಾಲು ಆದರೆ 8 ಕಾಲೇ ತೆಗೆದುಕೊಳ್ಬೇಕು. ಇಲ್ಲಿ ಫ್ರಂಟ್ ಸ್ವಲ್ಪ ಡೀಪ್ ಇರೋದ್ರಿಂದ ನಾವಿಲ್ಲಿ ಯಾವುದೇ ಲೂಸಿಂಗ್ ಕೊಡಬೇಕಂತಿಲ್ಲ. ಹಾಗೆ ಫ್ರಂಟ್ ಕ್ರಾಸ್ ಅಂದರೆ ಕೆಳಗೆ ನೋಡಿ ನಾನು ಒಂದು 2 ಪಾಯಿಂಟ್ನಷ್ಟು ಮಾತ್ರ ಮೈನಸ್ ಮಾಡಿದ್ದೇನೆ. ಮಾಡಿದ್ರೂ ಆಗ್ಬೋದು, ಹಾಗೆ ನೇರವಾಗಿ ನಾವು ಲೈನ್ ಕೂಡ ಎಳೆದುಕೊಳ್ಬೋದು. ನೋಡಿ ಈ ಥರ ಮಾಡ್ಕೋಬೇಕು. ಇಲ್ಲಿ ಲೆಂತ್ ನೋಡೋದು ಫ್ರಂಟ್ ಪಾರ್ಟಿನ ಸೆಕೆಂಡ್ ಪ್ರಿನ್ಸಸ್ ಕಟ್ನ ಒಂದು ಪಾರ್ಟಿಂದ ಮಾತ್ರ, ಅಂದರೆ ನಮಗೆ ಕರೆಕ್ಟಾಗಿ ನಮ್ಮದು ಎಷ್ಟು ಉದ್ದ ಅಂತ ಬ್ಲೌಸಿನ ಲೆಂತ್ ಎಷ್ಟು ಇದೆ ಅಂತ ಗೊತ್ತಾಗುತ್ತೆ ಹೀಗೆ ಮಾಡೋದ್ರಿಂದ. ಇದರಿಂದ ನಮ್ಮ ಲೆಂತ್ ಕೂಡ ನಮಗೆ ಕರೆಕ್ಟಾಗಿ ಸಿಗುತ್ತೆ. ಇಲ್ಲಿ ನಮ್ಮದು ಫ್ರಂಟಲ್ಲಿ ನಮ್ಮದು ಬ್ಯಾಕ್ ಲೆಂತ್ 14 ಇಂಚು ಬರಬೇಕು ಅಥವಾ ಅದಕ್ಕಿಂತ ಹೆಚ್ಚು ಬರಬೇಕು. 14 ಇಂಚಿಗಿಂತ ಕಡಿಮೆ ಬಂದರೆ ನಮಗೆ ಬ್ಯಾಕ್ ಪಾರ್ಟ್, ಈ ಕ್ಲೈಂಟ್ ಸ್ವಲ್ಪ ಉದ್ದ ಇರೋದ್ರಿಂದ ಅವರಿಗೆ ಸ್ವಲ್ಪ ಲೆಂತಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಯಾಕೆಂದರೆ ಇದು ಬ್ರಾಡ್ನೆಸ್ ಕೊಡೋದಿಲ್ಲ, ಅಂದರೆ ಬ್ರಾಡ್ ಆಗೋದಿಲ್ಲ. ಬ್ಯಾಕಲ್ಲಿ ಬ್ಲೌಸ್ ಎಲ್ಲಿರುತ್ತೋ ಅಲ್ಲೇ ಇರುತ್ತೆ. ಅಂದರೆ ಸ್ವಲ್ಪ ಕೂಡ ಡೀಪ್ ಆದರೆ ಹೇಗೆ ಸ್ವಲ್ಪ ಅಗಲ ಹೋಗುತ್ತೆ, ಆದರೆ ಇದು ಪ್ಯಾಕ್ ಆಗಿರೋದ್ರಿಂದ ಇಲ್ಲಿ ಬ್ರಾಡ್ನೆಸ್ ಏನು ಸಿಗದ ಕಾರಣ ನಾವು ಇಲ್ಲಿ ಇದ್ದಷ್ಟೇ ಕೊಡಬೇಕಾಗತ್ತೆ. ಎಷ್ಟು ಲೆಂತ್ ಅಷ್ಟೇ ಕೊಡಬೇಕಾಗತ್ತೆ. ಪ್ಲಸ್ ಮಾಡಿದರೂ ಪರವಾಗಿಲ್ಲ. ಮತ್ತು ಇಲ್ಲಿ ಕೆಳಗೆ ನೋಡಿ 1/2 ಇಂಚ್ ಎಕ್ಸ್ಟ್ರಾ ಕೊಡ್ತಾ ಇದ್ದೇನೆ. ಇದು ಯಾಕೆಂದರೆ ನಮ್ಮದು ಟಕ್ಸ್ ಹಿಡಿದ ಮೇಲೆ ಬ್ಯಾಕ್ ಪಾರ್ಟನ್ನು ನೇರ ಮಾಡಲಿಕ್ಕೆ ಬೇಕಾಗಿ. ಹಾಗೆ ಇಲ್ಲಿ ನಮ್ಮದು ಶೋಲ್ಡರು ಈಗ ನೋಡಿ ನಮ್ಮದು 14 ಇಂಚು ಬರಬೇಕು, ಪ್ಲಸ್ 1 ಇಂಚು 15 ಕರೆಕ್ಟಾಗಿ ಬಂದಿದೆ. ಹಾಗೆ ಇಲ್ಲಿ ನಾನು ಯಾವಾಗಲೂ ಶೋಲ್ಡರ್ ವಿಡ್ತ್ ನೋಡೋದು, ಶೋಲ್ಡರ್ ಎಷ್ಟು ಬೇಕು ಅಂತ
ಕ್ಲೈಂಟಲ್ಲಿ ಕೇಳ್ತೇನೆ. ಆಮೇಲೆ ನೆಕ್ ವಿಡ್ತ್ ನೋಡೋದಿಲ್ಲ. ಶೋಲ್ಡರ್ ನಾವು ಲೆಂತ್ ವಿಡ್ತ್ ತೆಗೆದುಕೊಂಡ ಮೇಲೆ ನೆಕ್ ಅಲ್ಲಿ ಉಳಿತದಲ್ಲ ಅದೇ ನಮ್ಮದು ನೆಕ್ ವಿಡ್ತ್ ಆಗಿರುತ್ತೆ. ಹಾಗೆಯೇ ಶೋಲ್ಡರಲ್ಲಿ 1/2 ಇಂಚ್ ಮೇಲೆ ಎಕ್ಸ್ಟ್ರಾ ತೆಗೆದುಕೊಳ್ತೇನೆ. ಇದು ಕೂಡ ಹಾಗೆ ಕಂಫರ್ಟಿಗೆ ಬೇಕಾಗಿ. ಹಾಗೆಯೇ ನಮ್ಮದು ಬ್ಲೌಸು ಮುಂದೆ ಬರದ ಹಾಗೆ ಎಕ್ಸ್ಟ್ರಾ 1/2 ಇಂಚ್ ತೆಗೆದುಕೊಂಡ್ರೆ ಬ್ಲೌಸು ಕಂಫರ್ಟ್ ಆಗಿರುತ್ತೆ. ಸ್ವಲ್ಪನೂ ನಮಗೆ ಟೈಟ್ ಅನ್ನಿಸೋದು ಹಾಗೆ ಎಳೆದುಕೊಂಡಾಗೆ ಆಗೋದು ಏನೂ ಆಗಲ್ಲ, ಕರೆಕ್ಟಾಗಿ ನಿಲ್ಲುತ್ತೆ. ಹಾಗೆಯೇ ಆರ್ಮೋಲಲ್ಲಿ ಕೂಡ ಒಂದು 1/4 ಇಂಚಿನಷ್ಟು ಅಥವಾ ಅರ್ಧ ಇಂಚಿನಷ್ಟು ನಮಗೆ ಲೂಸಿಂಗ್ ಸಿಗುತ್ತೆ ಹೀಗೆ ಮಾಡೋದ್ರಿಂದ. ನೋಡಿ ನಮ್ಮದು ಬೋಟ್ ನೆಕ್ ಶೇಪ್. ಹಾಗೆ ಇಲ್ಲಿ ಕೀ ಹೋಲ್ ಥರ ಒಂದು ಸಣ್ಣ ಶೇಪ್ ಕೊಡ್ತೇವೆ. ಹಾಗೆಯೇ ಕ್ಲೈಂಟ್ನ ಹತ್ರ ಕೇಳಬೇಕು ನಮ್ಮದು ಇಲ್ಲಿ ಕೆಳಗೆ ಎಷ್ಟು ನಮಗೆ ಪಟ್ಟಿ ಬರಬೇಕು ಅಂತ, ಅದನ್ನು ಕೂಡ ಕೇಳಿಕೊಂಡ್ರೆ ಒಳ್ಳೆಯದು. ಇಲ್ಲದಿದ್ದರೆ ಒಂದು ಅಂದಾಜಿಗೆ ಕೀ ಹೋಲ್ ಅಂದರೆ ಎಷ್ಟು ಉದ್ದಕ್ಕೆ ಬೇಕು ಅದನ್ನು ಕೂಡ ಕೇಳ್ಕೊಳ್ಬೇಕು. ನೋಡಿ ಇಲ್ಲಿ ನಾನು ಕೇವಲ 6 ಇಂಚಿನ ಕೀ ಹೋಲ್ ಮಾಡ್ತಾ ಇದ್ದೇನೆ. ಅದರ ಮಿಡ್ಲ್ ಪಾರ್ಟ್ ತೆಗೆದುಕೊಂಡು ಶೇಪ್ ಕೊಟ್ಟರೆ ಆಯಿತು. ಆರ್ಮೋಲ್ ಕರ್ವ್ ಕೂಡ ಯೂಸ್ ಮಾಡ್ಬೋದು, ಕೈಯಲ್ಲಿ ಕೂಡ ನೇರ ಮಾಡ್ಕೋಬೋದು. ನೋಡಿ ಈ ಥರ ಮಾಡ್ಕೋಬೇಕು. ನಮ್ಮದು ಈ ಕ್ಲೈಂಟ್ನದ್ದೇ ಬ್ಲೌಸು ಡೀಪ್ ಆದರೆ 13.5 ಇಂಚು ಸಾಕಾಗುತ್ತೆ. 13 ಇಂಚು ಅಂದರೆ ಫುಲ್ಲು ನಮ್ಮದು ಅಂದರೆ ಡೀಪಲ್ಲಿ ವ್ಯತ್ಯಾಸ ಬರುತ್ತೆ. ನಮ್ಮ ಪ್ಯಾಕ್ ನೆಕ್ಕಲ್ಲಿ ಯಾವಾಗಲೂ ಅಂದರೆ 1 ಇಂಚು ಎಕ್ಸ್ಟ್ರಾನೇ ಕೊಡಬೇಕು. ಅದೇ ಡೀಪಿಗೆ ಬರುವಾಗ ಇಲ್ಲಿ 1 ಇಂಚು ಮೈನಸ್ ಆಗುತ್ತೆ. ಅಂದರೆ ಯಾಕೆಂದರೆ ಡೀಪ್ ಬ್ಲೌಸು ಬ್ರಾಡ್ನೆಸ್ ತೆಗೆದುಕೊಳ್ಳುತ್ತೆ, ಅಂದರೆ ಅಗಲ ಹೋಗುತ್ತೆ. ಆದರೆ ಪ್ಯಾಕ್ ನೆಕ್ ಬ್ಲೌಸು ಇದ್ದಲ್ಲೇ ಇರೋದರಿಂದ ನಾವು 1 ಇಂಚು ಎಕ್ಸ್ಟ್ರಾ ಲೆಂತಲ್ಲಿ ತೆಗೆದುಕೊಳ್ಬೇಕಾಗತ್ತೆ. ಅದೇ ಬ್ಲೌಸು ಅದೇ ಕ್ಲೈಂಟಿನ ಈ ಬ್ಲೌಸು ಬ್ಯಾಕ್ಲೆಸ್ ಆಗಿದ್ದರೆ ಅದೇನಾಗುತ್ತೆ ಅಂದರೆ 12.5 ಇಂಚಲ್ಲಿ ನಿಲ್ಲುತ್ತೆ. ಅಂದರೆ ಬ್ಯಾಕ್ಲೆಸ್ ಫುಲ್ಲು ಒಂದೇ ಹೊಕ್ಕು ಬ್ಯಾಕಲ್ಲಿರುವ ಹಾಗೆ ಮಾಡಿದರೆ ಈ ಕ್ಲೈಂಟ್ನದ್ದು ಬ್ಲೌಸು 12.5 ಇಂಚಿನಲ್ಲಿ ಇರುತ್ತೆ. ಅಂದರೆ 1.5 ಇಂಚಿನಷ್ಟು ಕಡಿಮೆ ಮಾಡಬೇಕಾಗತ್ತೆ. ಅದು ಯಾಕೆ ಅಂತ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸಿಕೊಡ್ತೇನೆ. ಅದು ಯಾಕೆ ನಮ್ಮದು ಡೀಪ್ ಹಾಗೂ ಬ್ಯಾಕ್ ನೆಕ್ಕಲ್ಲಿ ಲೆಂತ್ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದು ಕೂಡ ತುಂಬ ಸುಲಭ. ನಾವು ಇದನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗತ್ತೆ. ಇಲ್ಲಿ ಯಾವುದೇ ನಮಗೆ ಫಾರ್ಮುಲಾ ಅಂಥದ್ದೇನಾಗತ್ತೆ ಇಲ್ಲ. ಅಂದರೆ ನಾವು ಡೀಪ್ ಎಷ್ಟು ಹೋಗುತ್ತೆ, ಎಷ್ಟು ಕಡಿಮೆ ಮಾಡ್ಬೋದು, ಅಂದರೆ ಡೀಪ್ ಬ್ಲೌಸ್ ಮಾಡೋದಾದರೆ ನಾವು ಒಂದು 2-3 ಬ್ಲೌಸ್ ಆದರೂ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಅಂದರೆ ನೋಡ್ಕೋಬೇಕು. ಅಂದರೆ ಮೊದಲಿಗೆ ನಮಗೆ ಗೊತ್ತಾಗಲ್ಲ. ಪ್ರಾಕ್ಟೀಸ್ ಆದ ಹಾಗೆ ನಮಗೆ ಡೀಪ್ ಬಂದಾಗ ಎಷ್ಟು ನಾವು ಲೆಂತ್ ಮೈನಸ್ ಮಾಡಬೇಕು. ಫ್ರಂಟಲ್ಲಿ ಯಾವುದೇ ಲೆಂತ್ ಮೈನಸ್ ಮಾಡಲಿಕ್ಕಿಲ್ಲ, ಆದರೆ ಬ್ಯಾಕಲ್ಲಿ ಲೆಂತ್ ಮೈನಸ್ ಮಾಡಲೇಬೇಕಾಗತ್ತೆ. ಫ್ರಂಟಲ್ಲಿ ಕೂಡ ಕೆಲವೊಮ್ಮೆ ನಾವು ಅಪ್ಪರ್ ಚೆಸ್ಟಲ್ಲಿ ಮೈನಸ್ ಮಾಡಬೇಕಾಗತ್ತೆ. ಅಂದರೆ ಡೀಪ್ ಇರುವಾಗ 8.25 ಇದ್ದರೆ ಅದನ್ನು 8 ಕೊಡಬೇಕು. ಇಲ್ಲಿ ನೋಡಿ ನಮ್ಮದು ಚೆಸ್ಟ್ 35 ಬಂದಿದೆ, ನಮ್ಮದು ಅಪ್ಪರ್ ಚೆಸ್ಟ್ 33. ಅಂದರೆ ನಮ್ಮ ಬ್ಯಾಕ್ ಪ್ಯಾಕ್ ಆಗಿರೋದ್ರಿಂದ ನಮಗೆ 35 ಬಂದರೆ ಕರೆಕ್ಟ್ ಆಗಿರುತ್ತೆ. ಇಲ್ಲಿ ನಮ್ಮದು ಎಲ್ಲಿಯೂ ಕೂಡ ಸ್ವಲ್ಪನೂ ವ್ಯತ್ಯಾಸ ಬರೋದಿಲ್ಲ. ಅಂದರೆ ಸ್ವಲ್ಪ ಬಂದರೂ ಕೂಡ ಆಲ್ಟ್ರೇಷನ್ ಬಂದರೂ ಕೂಡ ಸ್ವಲ್ಪ 1 ಲೈನ್ 2 ಲೈನ್ 1 ಲೈನ್ ಅಥವಾ 2 ಲೈನ್ ಅಷ್ಟೇ ವ್ಯತ್ಯಾಸ ಮಾಡೋದು. ಅಂದರೆ ಲೂಸ್ ಟೈಟಲ್ಲಿ ಮಾತ್ರ ವ್ಯತ್ಯಾಸ ಬರೋದು. ಮತ್ತು ಯಾವುದೇ ಫಿಟ್ಟಿಂಗಲ್ಲಾಗಲಿ ನಮಗೆ ಯಾವುದೇ ವ್ಯತ್ಯಾಸ ಬರೋದಿಲ್ಲ. ಅಂದರೆ ನೀವು ಇದು ಕರೆಕ್ಟಾಗಿ ಬಾಡಿಯಲ್ಲಿ ನಿಲ್ಲುತ್ತೆ. ನನಗೆ ಯಾವುದೇ ಆಲ್ಟ್ರೇಷನ್ ಪುನಃ ಬರೋದಿಲ್ಲ ಯಾವಾಗಲೂ. ಒಂದು ವೇಳೆ ನಾವು ಬಾಡಿ ಮೆಜರ್ಮೆಂಟ್ ತೆಗೆಯುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಅಂದರೆ ಕೆಲವರು ಸಾರಿ ಉಟ್ಕೊಂಡು ಬರ್ತಾರೆ, ಕೆಲವರು ಚೂಡಿದಾರ ಹಾಕಿಕೊಂಡು ಬರ್ತಾರೆ. ಚೂಡಿದಾರ ಹಾಕಿದರೆ ತೆಗಿಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಅದೇ ಸಾರಿ ಉಟ್ಟಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಅವರು ಸಾರಿ ಪಟ್ಟಿ ಇಟ್ಟುಕೊಂಡಿರ್ತೇವಲ್ಲ, ನಮಗೆ ಬಾಡಿ ಅಪ್ಪರ್ ಚೆಸ್ಟ್ನದ್ದು ಸ್ವಲ್ಪ ಆಚೆ ಈಚೆ ಆಗ್ಬೋದು. ಅದಕ್ಕೆ ಬೇಕಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ. ಮತ್ತು ಯಾವುದೇ ರಿಂಕಲ್ಸ್ ಆಗಲಿ ನಮ್ಮದು ಆರ್ಮೋಲಲ್ಲಿ ಬರಲ್ಲ. ಹಾಗೆಯೇ ನಾನು ಎಲ್ಲ ಕಡೆ ತುಂಬ ಫಾರ್ಮುಲಾ ಯೂಸ್ ಮಾಡಲ್ಲ. ಚೆಸ್ಟ್ ಬೈ 4, ಚೆಸ್ಟ್ ಬೈ 3 ಹಾಗೆಲ್ಲ ಮಾಡ್ತೇನೆ ಅಷ್ಟೇ ಅಲ್ಲದೆ ಬೇರೆ ಯಾವುದೇ ಎಲ್ಲ ಕಡೆಗೂ ಅಂದರೆ ಒಂದೊಂದು ಟಕ್ಸಿಗೂ ಒಂದೊಂದು ಫಾರ್ಮುಲಾ ಯೂಸ್ ಮಾಡಲ್ಲ. ಎಷ್ಟು ಬೇಕೋ ಅಷ್ಟು. ಅಂದರೆ ನಮ್ಮದು ಗೊತ್ತಾಗುತ್ತೆ ನಮ್ಮದು ಚೆಸ್ಟ್ ಎಷ್ಟಿದೆಯೋ ಅಪ್ಪರ್ ಚೆಸ್ಟ್ ಎಷ್ಟಿದೆ ಅದಕ್ಕೆ ಸರಿಯಾಗಿ ಅರ್ಧ ಇಂಚು 3/4 ಇಂಚು ಮಾಡಬೇಕು ಅಂತ. ಅಂದರೆ ನಮ್ಮದು ಅಪ್ಪರ್ ಚೆಸ್ಟು ವೇಸ್ಟಿಗೆ ತಕ್ಕನಾಗೆ ನಾವು ಟಕ್ಸ್ ಕೊಡ್ತಾ ಹೋಗಬೇಕು. ಅಂದರೆ ಎಲ್ಲ ಕಡೆ ಕೊಡುವ ಹಾಗೆ ಕೊಡಬೇಕು. ಇಲ್ಲಿ ಫಾರ್ಮುಲಾಗಳನ್ನೆಲ್ಲ ತುಂಬ
ಹಾಕಿದರೆ ಅದು 100% ಸಕ್ಸಸ್ ಆಗಲ್ಲ, ಒಂದು 60% ಮಾತ್ರ ಆಗ್ಬೋದು. ಅಂದರೆ ಒಬ್ಬೊಬ್ಬರದ್ದು ಬಾಡಿ ಒಂದೊಂದು ರೀತಿ ಇರುತ್ತೆ, ಎಲ್ಲರದ್ದು ಒಂದೇ ರೀತಿ ಇರಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಶೋಲ್ಡರ್ ನೋಡಿ, ಒಬ್ಬರದ್ದು 14 ಇದ್ದರೆ 36 ಚೆಸ್ಟಿನವರದ್ದು, ಇನ್ನೊಬ್ಬರದ್ದು 15, 15.5, 16ವರೆಗೂ ಇರುತ್ತೆ. ಅದಕ್ಕೆ ಬೇಕಾಗಿ ತುಂಬ ನಾವು ಫಾರ್ಮುಲಾಗಳನ್ನೆಲ್ಲ ಹಿಂದೆ ಹೋಗಬಾರ್ದು. ನಾವು ಎಷ್ಟು ನಮ್ಮದು ಬಾಡಿ ಮೆಜರ್ಮೆಂಟ್ ಇದೆಯೋ ಅಷ್ಟನ್ನು ನೋಡಿಕೊಂಡು ಮಾಡ್ತಾ ಹೋಗಬೇಕು. ಹಾಗಾಗಿ ನೋಡಿ, ನಮ್ಮದೀಗ ಎಲ್ಲ ಅಂದರೆ ಕಟ್ಟಿಂಗ್ ಎಲ್ಲ ಮುಗಿತಾ ಬಂತು. ನಾನು ಯಾವ ರೀತಿ ಸ್ಲೀವ್ ಕಟ್ ಮಾಡೋದಂತ ಹಿಂದಿನ ವೀಡಿಯೋದಲ್ಲಿ ತಿಳಿಸಿದ್ದೇನೆ. ಅದೇ ರೀತಿ ನೀವು ಇದು ಗೊತ್ತಾಗದಿದ್ದರೆ ಹಿಂದಿನ ವೀಡಿಯೋ ನೋಡಿಕೊಂಡು ಬನ್ನಿ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.